me, forever on fire. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಎಲ್ಲ 17 ಆರೋಪಿಗಳು ಕೋರ್ಟ್ಗೆ ಹಾಜರಾಗಲಿದ್ದಾರೆ. 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೊಲೆಯ ಎಲ್ಲ ಆರೋಪಿಗಳು ಈಗ ಏನು ಜಾಮೀನು ಸಿಕ್ಕಿದೆ 17 ಆರೋಪಿಗಳು 57ನೇ ಸಿಸಿಎಚ್ ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗ್ತಾರೆ. ಇಂದು ಮುಖಾಮುಖಿಯಾಗಲಿದ್ದಾರೆ ದರ್ಶನ್ ಹಾಗೆ ಪವಿತ್ರ ಗೌಡ. ಬರೋಬ್ಬರಿ 6 ತಿಂಗಳ ನಂತರ ಮುಖಾಮುಖಿಯಾಗ್ತಾ ಇದ್ದಾರೆ. ವಿಚಾರಣೆಗೆ ಹಾಜರಾಗದೇ ಇದ್ದರೆ ವಿನಾಯಿತಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲ ನಾವು ವಿಚಾರಣೆಗೆ ಹಾಜರಾಗಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೋರ್ಟ್ಗೆ ಅವರು ವಿನಾಯಿತಿ ಕೊಡಬೇಕು ಅನ್ನುವಂಥ ಅರ್ಜಿಯನ್ನು ಸಲ್ಲಿಸಬೇಕು. ಬಟ್ ಅದು ಕೂಡ ವಿನಾಯಿತಿ ಅರ್ಜಿ ಸಲ್ಲಿಸಿದರೆ ಕಾನೂನಾತ್ಮಕವಾಗಿ ಮತ್ತೊಂದು ರೀತಿ ಸಂಕಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದು ಕಾನೂನಾತ್ಮಕವಾಗಿರುವಂಥ ಕೆಲವೊಂದಿಷ್ಟು ಪ್ರಕ್ರಿಯೆಗಳು. ಹಾಗಾಗಿ ಹಾಜರಾಗಿಬಿಡೋಣ ಮತ್ತು ಬೀಸುದುಣ್ಣಿಂದ ಪಾರಾಗ್ಬೋದು ಅಂಥೇಳಿ, ಅಂದರೆ ಮುಂದೆ ಆಗುವಂಥ ಕೆಲವೊಂದಿಷ್ಟು ಕಾನೂನಾತ್ಮಕವಾಗಿ ಜಾಸ್ತಿ ಬೇಡ, ಅದನ್ನು ಹಂತ ಹಂತವಾಗಿ ಕಡಿಮೆ ಮಾಡ್ಕೊಂಡು ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಈಗ 17 ಜನ ಆರೋಪಿಗಳು ಇವತ್ತು 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಅಂದರೆ ಏನಿದು ಅಂತಹ ಒಂದು ಮಹತ್ವದ್ದೇನೂ ಇಲ್ಲ. ನಾರ್ಮಲ್ ಆಗಿ ಈಗ ರೆಗ್ಯುಲರ್ ಬೇಲ್ ಎಲ್ರಿಗೂ ಕೂಡ ಆಗಿದೆ. ಹಾಗಾಗಿನೇ ರೆಗ್ಯುಲರ್ ಆಗಿ ಜಾಮೀನು ಪಡೆದುಕೊಂಡ ನಂತರ ಹೇಗೆ ಸಾಮಾನ್ಯ ಆರೋಪಿಗಳು ಕೋರ್ಟ್ಗೆ ಹಾಜರಾಗ್ತಾ ಇರ್ತಾರೋ, ಷರತ್ತುಗಳೇನು ಅನ್ವಯವಾಗ್ತಾ ಇರುತ್ತೋ ಅದನ್ನು ಪಾಲಿಸ್ಕೊಂಡು ಹೋಗಬೇಕಾಗಿರುತ್ತೆ ಆರೋಪಿಗಳು. ಹಾಗಾಗಿನೇ ಇವತ್ತು ದರ್ಶನ್ ಆ್ಯಂಡ್ ಟೀಮ್ ಏನಿದೆ 17 ಜನ ಆರೋಪಿಗಳು ವಿಚಾರಣೆಗೆ ಹಾಜರಾಗ್ತಾರೆ. ಜೊತೆಗೆ ನೋಡಿ, ಪವಿತ್ರ ಗೌಡ ಮತ್ತು ದರ್ಶನ್ ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಇದ್ದರೂ ಕೂಡ ಮಾತಿಲ್ಲ, ಕತೆ ಇಲ್ಲ. ಅದಾದಮೇಲೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ತದನಂತರ ರೆಗ್ಯುಲರ್ ಬೇಲ್ ಸಿಕ್ಕಾದ ಮೇಲೆ ನೇರವಾಗಿ ವಿಜಯಲಕ್ಷ್ಮಿಯವರು ಮನೆಗೆ ಹೋಗ್ತಾರೆ. ಅದಾದಮೇಲೆ ಮೈಸೂರಿನ ಫಾರ್ಮ್ ಹೌಸ್ಗೆ ಹೋಗ್ತಾರೆ, ಮತ್ತು ವಾಪಸ್ ಬಂದಿದ್ದಾರೆ. ಅಂದರೆ ವಿಜಯಲಕ್ಷ್ಮಿಯವ್ರ ಮನೇಲೇ ದರ್ಶನ್ ಅವರು ತಮ್ಮ ಹೆಂಡತಿ ಮನೇಲಿ ಇದ್ದಾರೆ. ಹಾಗಾಗಿನೇ ಈಗ ಮುಂದೇನಾಗ್ಬೋದು ಅನ್ನುವಂತಹ ಒಂದು ಕುತೂಹಲ ಸಹಜವಾಗಿ ಇದ್ದೇ ಇತ್ತು. ಈಗ ಸಾಮಾನ್ಯವಾದಂಥ ಕೆಲವೊಂದಿಷ್ಟು ಕಾನೂನಾತ್ಮಕವಾದಂತಹ ಪ್ರಕ್ರಿಯೆಗಳು ನ್ಯಾಯಾಲಯದಲ್ಲಿ ನಡಿಬೇಕಾಗಿರೋದ್ರಿಂದಾಗಿ ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆಗೆ ಹಾಜರಾಗದೇ ಕೂಡ ಅವರು ವಿನಾಯಿತಿಯನ್ನು ಪಡೆದುಕೊಳ್ಬೋದು. ಬಟ್ ಅದು ಮುಂದೆ ಮತ್ತೊಂದು ಸಂಕಷ್ಟ ಎದುರಾಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಪರ ವಕೀಲರು ಅದನ್ನು ಅವ್ರಿಗೆ ಸಲಹೆಗಳನ್ನು ಕೊಟ್ಟರು. ಇಲ್ಲ, ಖುದ್ದು ನೀವು ಹಾಜರಾಗಿ ವಿಚಾರಣೆಗೆ ಅಷ್ಟೊಂದು ಏನು ವಿಚಾರಣೆ ಕೂಡ ಅಲ್ಲಿ ಇರೋದಿಲ್ಲ, ಬೇಗನೆ ಮುಗಿದೋಗ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿನೇ ಈಗ ದರ್ಶನ್ ಅವರು ರೆಗ್ಯುಲರ್ ಬೇಲ್ ಸಿಕ್ಕ ಮೇಲೆ ಮೊದಲ ಬಾರಿಗೆ, ಅಂದರೆ ಬೇಲ್ ಸಿಕ್ಕ ಮೇಲೆ ಕಾನೂನಾತ್ಮಕವಾಗಿ ಷರತ್ತುಬದ್ಧ ಜಾಮೀನೇನಿತ್ತು ಅದಕ್ಕೆ ಸಿಗ್ನೇಚರ್ ಮಾಡೋದಾಗಿರ್ಬೋದು, ಜಾಮೀನು ಪ್ರಕ್ರಿಯೆಯನ್ನು ಮುಗಿಸೋದಾಗಿರ್ಬೋದು, ಅವತ್ತು ಅವರು ಕೋರ್ಟ್ಗೆ ಹಾಜರಾಗಿದ್ದು. ಅದು ಬಿಟ್ಟರೆ ಮತ್ತೆ ಈಗ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಕೋರ್ಟ್ಗೆ ಹಾಜರಾಗ್ತಾ ಇರೋದು. ಮತ್ತು ಪವಿತ್ರ ಗೌಡ, ದರ್ಶನ್ ಅವರು ಮೊದಲ ಬಾರಿಗೆ ಬೇಲ್ ಸಿಕ್ಕ ಮೇಲೆ ಮೊದಲ ಬಾರಿಗೆ ಇಬ್ಬರು ಕೂಡ ಮುಖಾಮುಖಿ ಆಗ್ತಾ ಇದ್ದಾರೆ. ಇದಾದ ಮೇಲೆ ನೋಡಬೇಕು ಯಾವೆಲ್ಲ ಬೆಳವಣಿಗೆಗಳು ನಡೆಯುತ್ತೆ ಅಂತೇಳಿ. ಯಾಕಂತ ಹೇಳಿದ್ರೆ ಈಗ ದರ್ಶನ್ ಅವ್ರಿಗೆ ಇರುವಂತಹ ಕಾನೂನಾತ್ಮಕವಾಗಿ ಸಂಕಷ್ಟಗಳು ಮುಗಿದೋಗ್ಬಿಡುತ್ತಾ